ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 60ನೆಯ ಪದ್ಯದ ಬಳಿಕದ ವಚನ. ಅದು ಹೀಗಿದೆ: ಅಂತ ಬಿಲ್ಲಂ ಪಿಡಿದವರೆಲ್ಲಂ ಬಿಲ್ಲುಂ ಬೆರಗುಮ್ಮಾಗಿ ಸಿಗ್ಗಾಯಿ ಹೋಗಿ ತಂತಮ್ಮಿರ್ಪಡೆಯುಳಿರೆ ಪಾಂಚಾಳ ರಾಜನೀ ನೆರೆದರಸು ಮಕ್ಕಳಾರುಮೀ ಬಿಲ್ಲಂ ನೇರಿಸಲಾರ್ತರು ಮಿಲ್ಲಮೀ ಜನಗಡೆಯುಳಾರುಮೀ ಬಿಲ್ಲ ನೇರಿಸಲಾರ್ಪಡೆ ಬನ್ನಿವೆಂದು ಸಾರುವುದು. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಅಂತೂ ಆ ಬಿಲ್ಲಂ ಪಿಡಿದು ಅವರೆಲ್ಲಂ ಬಿಲ್ಲುಂ ಬೆರಗುಂ ಆಗಿ ಸಿಗ್ಗಾಗಿ ಹೋಗಿ ತಮ್ಮ ಇಪ್ಪ ಎಡೆಯುಳಿರೆ ಪಾಂಚಳ ರಾಜಂ ಈ ನೆರೆದ ಅರಸು ಮಕ್ಕಳು ಆರು ಈ ಬಿಲ್ಲಂ ಏರಿಸಲು ಆರ್ತರ್ ಇಲ್ಲ ಈ ಜನವಡೆಯರು ಆರಾಮಿ ಬಿಲ್ಲ ಆರಾಮು ಈ ಬಿಲ್ಲಂ ಏರಿಸಲು ಆರ್ಪಡೆ ಬನ್ನಿಂ ಎಂದು ಸಾರುವುದು. ಹೀಗೆ ಕರ್ಣನೇ ಮೊದಲಾಗಿ ಯಾರಿಗೂ ಕೂಡ ಬಿಲ್ಲನ್ನು ಎತ್ತಲಿಕ್ಕೂ ಆಗಲಿಲ್ಲ. ಕೆಲವರು ಎತ್ತಿದರೂ ಕೂಡ ಹೆದೆಯೇರಿಸುವುದಕ್ಕೆ ಆಗಲಿಲ್ಲ. ಹೆದೆಯೇರಿಸಿದವರು ಬಾಣ ಪ್ರಯೋಗ ಮಾಡೋದಕ್ಕಾಗಲಿಲ್ಲ. ಬಾಣ ಪ್ರಯೋಗ ಮಾಡಿದವರಿಗೆ ಮತ್ಸ್ಯಯಂತ್ರವನ್ನು ಭೇದನ ಮಾಡಲಿಕ್ಕಾಗುವುದಿಲ್ಲ. ಅಂತೂ ಆ ಬಿಲ್ಲಂ ಪಿಡಿದವರೆಲ್ಲಂ ಬಿಲ್ಲುಂ ಬೆರಗಾಗಿ ಅವರಿಗೆಲ್ಲರಿಗೂ ಕೂಡ ಸಖೇದ ಆಶ್ಚರ್ಯವಾಯಿತು. ಅಂದರೆ ಬಿಲ್ಲಿನ ಹಾಗೆ ಅವರೆಲ್ಲ ಆಶ್ಚರ್ಯಚಕಿತ. ಬಿಲ್ಲು ನೆಟ್ಟಗೆ ನಿಂತುಕೊಳ್ತಲ್ಲ ಹಾಗೆ ಎಲ್ಲರೂ ಕೂಡ ಬಿಲ್ಲುಂ ಬೆರಗು ಅಂದರೆ ಬಿಲ್ಲಿನ ಹಾಗೆ ನೆಟ್ಟಗೆ ನಿಂತು ನೋಡೋದು. ಬಿಲ್ಲುಂ ಬೆರಗುಮಾಗಿ ಸಿಗ್ಗಾಗಿ ಹೋಗಿ ನಾಚಿಕೆಯಿಂದ ಹೋಗಿ ತಮ್ಮ ಇಪ್ಪಡೆಗಳಿದೆ. ಅವರು ಎಲ್ಲಿಂದ ಬಂದರು ಅಲ್ಲಿಗೆ ಹೋಗಿ ಕುಳಿತುಕೊಂಡ್ರು. ಆಗ ಪಾಂಚಾಳ ರಾಜ ಏನು ಮಾಡಿದ ಅಂತಂದರೆ, ಇಲ್ಲಿ ಸೇರಿದ ಅರಸು ಮಕ್ಕಳಲ್ಲಿ ರಾಜರಲ್ಲಿ ಯಾರೂ ಕೂಡ ಬಿಲ್ಲನ್ನು ಏರಿಸಲು ಆರ್ತಾರಿಲ್ಲ. ಬಿಲ್ಲನ್ನು ಎತ್ತಿ ಹೆದೆಯೇರಿಸುವುದಕ್ಕೆ ಸಾಧ್ಯವಿಲ್ಲದವರು ಆದರು. ಇನ್ನು ಜನವೆಡೆಯುಳು ಆರಾಮಿ ಈ ಜನಸಾಗರದಲ್ಲಿ ಯಾರಾದರೂ ಬಿಲ್ಲು ಎತ್ತಿ ಹೆದೆಯೇರಿಸಿ ಮತ್ಸ್ಯಯಂತ್ರವನ್ನು ಭೇದನ ಮಾಡುವರಿದ್ದರೆ ಬನ್ನಿ ಎಂದು ಸಾರಿದ. ಆಗ ಏನಾಯಿತು ಎಂಬುದನ್ನು 61ನೇ ಪದ್ಯದಲ್ಲಿ ಪಂಪ ವರ್ಣಿಸಿದ್ದಾನೆ.